ಎಲ್ಲರಿಗೂ ನಮಸ್ಕಾರ. ಅನುದೀಪ್ಗೆ ಸುಸ್ವಾಗತ. ಸೊ ಎಲ್ಲರಿಗೂ ಅನುದೀಪ್ ಬಗ್ಗೆ ಗೊತ್ತು ಅಂದ್ಕೊಂಡಿದ್ದೀನಿ. ಸೊ ಅನುದೀಪ್ಗೆ ಜಾಯ್ನ್ ಆಗೋಕ್ಕೆ ಮುಂಚೆ, ಯಾವುದೇ ಒಂದು ಕೋರ್ಸಿಗೆ ಅನುದೀಪಲ್ಲಿ ಜಾಯ್ನ್ ಆಗೋಕ್ಕೆ ಮುಂಚೆ ಒಂದು ಲಿಂಕ್ ಇದೆ. ಸೊ ಅದಕ್ಕೆ ಅಂದರೆ ನೀವು ಏನು ತಿಳ್ಕೊಂಡಿದ್ದೀರಾ, ಸೊ ಏನು ನಾಲೆಡ್ಜ್ ಇದೆ ನಿಮಗೆ ಅನ್ನೋದಕ್ಕೆ ಒಂದು ಪ್ರೀ ಕ್ವಿಜ್ ಟೆಸ್ಟ್ ಇದೆ. ಸೊ ಅದಕ್ಕೆ ನೀವು ಈ ಲಿಂಕ್ನ ಓಪನ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಲಿಂಕ್ನ ನಾವು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಆ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮಗೊಂದು ಈ ಥರ ಪೋರ್ಟಲ್ ಬರುತ್ತೆ, ಐ ಕ್ವಿಜ್ ಪೋರ್ಟಲ್ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ. ಸೊ ಇಲ್ಲಿ ಬಂದು ನಿಮ್ಮದು ಫಸ್ಟ್ ನೇಮ್ನ ಹಾಕಬೇಕಾಗತ್ತೆ. ಸೊ ಐ ವಿಲ್ ಕ್ರಿಯೇಟ್ ದೇವಿಕಾ. ಸೊ ನಿಮ್ಮದು ಲಾಸ್ಟ್ ನೇಮ್ ಇನ್ಶಿಯಲ್ ಆಗಿರ್ಬೋದು, ಲಾಸ್ಟ್ ನೇಮ್ ಬೇರೆ ತಂದೆ ನೇಮ್ ಆಗಿರ್ಬೋದು, ಅದನ್ನು ನೀವು ಲಾಸ್ಟ್ ನೇಮಲ್ಲಿ ನೀವು ಹಾಕಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಫೋನ್ ನಂಬರ್. ಸೊ ನಿಮ್ಮದು ಫೋನ್ ನಂಬರ್ ಪ್ರಾಪರ್ ಆಗಿರೋ ಫೋನ್ ನಂಬರ್ ಕೊಡಬೇಕು. ಯಾಕಂತ ಅಂದರೆ ನಿಮಗೆ ಅಡ್ಮಿಷನ್ ಕೋಡ್ ಬಂದು ಇದರಲ್ಲೇ ರಿಸೀವ್ ಆಗುತ್ತೆ. ಅದಕ್ಕೋಸ್ಕರ ಪ್ರಾಪರ್ ಆಗಿರೋ ಫೋನ್ ನಂಬರ್ ಕೊಡಿ. ಆ್ಯಂಡ್ ಮೇಲ್ ಐ ಡಿ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಮೇಲ್ ವೆರಿಫಿಕೇಷನ್ ಆಗುತ್ತೆ ಮತ್ತು ಯಾವುದೇ ಒಂದು ಅನುದೀಪಿಂದ ನೋಟಿಫಿಕೇಷನ್ ಬಂದು ಸರ್ಟಿಫಿಕೇಟ್ ಎಲ್ಲ ರಿಸೀವ್ ಆಗೋದು ಕೂಡ ನಿಮಗೆ ಮೇಲ್ ಐ ಡಿ ಮೂಲಕ. ಸೊ ಮೇಲ್ ಐ ಡಿ ಕೂಡ ಪ್ರಾಪರಾಗಿರೋ ಮೇಲ್ ಐ ಡಿ ಕೊಡಿ. ಸೊ ಪ್ರಾಪರಾಗಿರೋ ಒಂದು ಮೇಲ್ ಐ ಡಿ ಕೊಟ್ಟು ಕ್ರಿಯೇಟ್ ಅಂತ ಕೊಡಿ, ನಿಮ್ಮದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಬಂದು ಸ್ಟಾರ್ಟ್ ಎಕ್ಸಾಮ್ ಅಂತ ಇದೆ. ಸ್ಟಾರ್ಟ್ ಎಕ್ಸಾಮ್ ಪೋರ್ಟಲಲ್ಲಿ ನೀವು ಸೆಂಟರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಂಟರ್ ಇಲ್ಲಿ ತುಂಬ ಸೆಂಟರ್ ಇದೆ ಅನುದೀಪಲ್ಲಿ. ಸೊ ನೀವು ಇಲ್ಲಿ ಒಂದು ಪ್ರಾಪರ್ ಸೆಂಟರ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಸರ್ಚ್ ಅಂತ ಇದೆ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ KAMEY ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ KAMEY ಅನುದೀಪ್ ಫೌಂಡೇಶನ್ ಫಾರ್ ಸೋಷಿಯಲ್ ವೆಲ್ಫೇರ್ ಮಲ್ಲೇಶ್ವರಂ ERNST ಆ್ಯಂಡ್ ಯಂಗ್ ಅಂತ ಇದೆ, ಅದನ್ನಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಈಸ್ ಕೋರ್ಸ್. ಸೊ ಯಾವ ಕೋರ್ಸಿಗೆ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಅಂತ ಅಂದರೆ CICR ಸರ್ಟಿಫಿಕೇಟ್ ಇನ್ IT ಆ್ಯಂಡ್ ಕರಿಯರ್ ರೆಡಿನೆಸ್, ಈ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇದೆರಡು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಜ್ಞಾಪನ ಇಟ್ಕೊಳ್ಳಿ, ಸೆಂಟರ್ ಕೋಡ್ ಬಂದು KAMEY, ಕೋರ್ಸ್ ಬಂದು CICR ಸರ್ಟಿಫಿಕೇಟ್ ಇನ್ IT ಆ್ಯಂಡ್ ಕರಿಯರ್ ರೆಡಿನೆಸ್. ಇದೆರಡು ಫಿಲ್ ಮಾಡಿದ್ಮೇಲೆ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಟೆಸ್ಟ್ ಬರುತ್ತೆ, ಒಂದು 8 ಕ್ವಶನ್ ಟೆಸ್ಟ್ ಬರುತ್ತೆ. ಸೊ ನೀವು ಮೇಂಟೈನ್ ಮಿನಿಮಮ್ 60% ಅಟೆಂಡೆನ್ಸ್ ಅಪಿಯರಿಂಗ್ ಫಾರ್ ದ ಫೈನಲ್ ಅಸೆಸ್ಮೆಂಟ್. ನೀವು 60% ಅಟೆಂಡೆನ್ಸ್ನ ಮೇಂಟೈನ್ ಮಾಡ್ತೀರಾ ಈ ಕೋರ್ಸ್ ಜಾಯ್ನ್ ಆಗಿ ಅಂತ ಅಂದರೆ ಎಸ್ ಅಂತ ಕೊಡಿ. ಸೊ ನೆಕ್ಸ್ಟ್ ಕ್ಲಿಕ್ ನೆಕ್ಸ್ಟ್. ಸೊ ಕ್ವಶನ್ಸ್ ಬಂದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ನೀವು ಎಲ್ಲ ಕ್ವಶನ್ಗೂ ಕೂಡ ಪಾಸಿಟಿವ್ ಆಗಿ ಆನ್ಸರ್ ಮಾಡಿದ್ರೆ ಮಾತ್ರ ಇಲ್ಲಿ ಪಾಸ್ ಆಗ್ತೀರಾ. ಓಕೆ, ಸೊ ನೀವು ಟ್ರಾವೆಲ್ ಮಾಡೋದಕ್ಕೆ ರೆಡಿ ಇದ್ದೀರಾ, ಎಲ್ಲಾದರೂ ಜಾಬ್ಗೆ ಹೋಗೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ ಡಿಸ್ಟೆನ್ಸ್ ಇಸ್ ನಾಟ್ ಎ ಪ್ರಾಬ್ಲಮ್, ವಿಲ್ ಮ್ಯಾನೇಜ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೋಸ್ಟ್ ಆಫ್ ದ ಕ್ವಶನ್ ಬಂದು ಎಸ್ ಆರ್ ನೋ ಕ್ವಶನ್ಸ್ ಇರುತ್ತೆ. ಸೊ ನೀವು ಎಲ್ಲದಕ್ಕೂ ಎಸ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸೊ ಈ ಕ್ವಶನ್ಸ್ಗೂ ಕೂಡ ಟೈಮಿಂಗ್ ಇರುತ್ತೆ. ಸೊ ಟೈಮಿಂಗ್ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ತೋರಿಸ್ತಾ ಇದೆ, ಟೈಮ್ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಸೊ ವಿತಿನ್ ದಟ್ ಟೈಮ್ ಯು ಹ್ಯಾವ್ ಟು ಕಂಪ್ಲೀಟ್. ಸೊ ಎಷ್ಟು ದಿನ, ಎಷ್ಟು ಎನಿ ನಂಬರ್ ಆಫ್ ಡೇಸ್ ಆ್ಯಸ್ ಪರ್ ದ ಎಗೇನ್ಸ್ಟ್ ದ ಕೋರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾರದಲ್ಲಿ ಎಷ್ಟು ದಿನ ಆದರೂ ನೀವು ಕೋರ್ಸಿಗೆ ಜಾಯ್ನ್ ಆಗೋದಕ್ಕೆ ರೆಡಿ ಆಗಿದ್ದೀರಾ ಅಂತ. ಸೊ ಮೋಸ್ಟ್ ಆಫ್ ದ ಕ್ವಶನ್ ಬಂದು ಎಸ್ ಆರ್ ನೋ ಕ್ವಶನ್ಸ್ ಇರುತ್ತೆ. ಸೊ ಎಲ್ಲದಕ್ಕೂ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೆಟರ್. ವಿತಿನ್ ದಿಸ್ ಟೈಮ್ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಕನ್ಫರ್ಮ್ ಆರ್ ಯು ರೆಡಿ ಟು ಸಬ್ಮಿಟ್ ಯುವರ್ ಎಕ್ಸಾಮ್ ಅಂತ ಕೇಳುತ್ತೆ. ಯಾಕಂದರೆ 8 ಕ್ವಶನ್ಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ, ಓಕೆ ಅಂತ ಕೊಡಿ. ಸೊ ಟೈಮ್ ಏನಾದರೂ ಎಕ್ಸೀಡ್ ಆದರೆ ಈ ಟೆಸ್ಟಿಂದ ನೀವು ಫೇಲ್ ಆಗ್ತೀರಾ. ಅದು 24 hours ಆದಮೇಲೆ ನೀವು ಆಕ್ಸೆಸ್ ಮಾಡೋದಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ವಿತಿನ್ ದಿಸ್ ಟೈಮ್ ಯು ಹ್ಯಾವ್ ಟು ಕಂಪ್ಲೀಟ್. ಆ್ಯಂಡ್ ಒಂದು ಸಲ ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಥರ ಒಂದು ಗ್ರೀನ್ ಕಲರಲ್ಲಿ 100% ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. ನೀವೆಲ್ಲನೂ ಪಾಸಿಟಿವ್ ಆಗಿ ಆನ್ಸರ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಥರ ಬರುತ್ತೆ ಸ್ಕ್ರೀನು, ಇಲ್ಲ ಅಂತ ಅಂದರೆ ರೆಡ್ ಕಲರಲ್ಲಿ ಫೇಲ್ ಅಂತ ಬರುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಪಾಸಿಟಿವ್ ಆಗಿ ಆನ್ಸರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು
ಟೆಸ್ಟ್ನ ತೊಗೊಂಡ್ಮೇಲೆ ಇಲ್ಲಿ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದು ಅಬೌಟ್ ಪ್ರೀ ಸ್ಕ್ರೀನಿಂಗ್ ಅಸೆಸ್ಮೆಂಟ್ ನೀವು ಪಾಸ್ ಆಗಿದ್ದೀರಾ ಅಲ್ವಾ, ಸೊ ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು KMEY ಸೆಂಟರ್ ಕೋಡ್ ಕರೆಕ್ಟಾಗಿದೆಯಾ, ಕೋರ್ಸ್ ಬಂದು CICRA ಇದೆಯಾ, ಆ್ಯಂಡ್ ನಿಮ್ಮ ಫಸ್ಟ್ ನೇಮ್, ನಿಮ್ಮ ಲಾಸ್ಟ್ ನೇಮ್, ನಿಮ್ಮ ಮೊಬೈಲ್ ನಂಬರ್ ಆ್ಯಂಡ್ ಮೇಲ್ ವೆರಿಫಿಕೇಷನ್ ಇಲ್ಲಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಬಂದು ನಿಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳುತ್ತೆ, ಲೈಕ್ ಮೇಲ್ ಆರ್ ಫೀಮೇಲ್ ಆ್ಯಂಡ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್. ಸೊ ಕ್ಯಾಟಗರಿ ಬಂದು ಜನರಲ್. ಸೊ ID ಪ್ರೂಫ್ ಬಂದು ನೀವು ಆಧಾರ್ ಕಾರ್ಡ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ವೈ ಬಿಕಾಸ್ ನೀವು ಆಧಾರ್ ಕಾರ್ಡ್ನ ನೀವು ನಮಗೆ ಸೆಂಡ್ ಮಾಡಿರ್ತೀರ, ಕೆಲವೊಬ್ರ ಹತ್ರ ಪಾನ್ ಕಾರ್ಡ್ ಇರೋಲ್ಲ. ಸೊ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇರೋದ್ರಿಂದ ಸೊ ನಾವು ಆಧಾರ್ ಕಾರ್ಡ್ನೇ ಕಲೆಕ್ಟ್ ಮಾಡ್ತೀವಿ ID ಪ್ರೂಫ್ಗೆ. ಆ್ಯಂಡ್ ID ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಓಕೆ, ಸೊ ಇಲ್ಲಿ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ. ನೆಕ್ಸ್ಟ್ ಈಸ್ ನಿಮ್ಮದು ಡೇಟ್ ಆಫ್ ಬರ್ತ್. ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನಿಮ್ಮದು ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡು ಯು ವಾಂಟ್ ATG ಸರ್ಟಿಫಿಕೇಟ್ ಅಂತ ಇದೆ, ನೋ ಅಂತ ಕೊಡಿ. ಪಾನ್ ನಂಬರ್ ಯಾರು ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಬಂದು ನಿಮ್ಮದು ಅಡ್ರೆಸ್ ಕೇಳುತ್ತೆ. ಸೊ ನೀವು ಹಳ್ಳಿಲಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಟಿಲಿದ್ದರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಮಿಡಲಲ್ಲಿದ್ದರೆ ಸೆಮಿ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮದು ಕರೆಂಟ್ ಅಡ್ರೆಸ್ ವಿತ್ ಬಿಲ್ಡಿಂಗ್ ನಂಬರ್ ಆ್ಯಂಡ್ ಸ್ಟ್ರೀಟ್ ನಂಬರ್ ಎಲ್ಲನೂ ಹಾಕಿ. ಸೊ ನಾನಿಲ್ಲಿ ಚಿಕ್ಕದಾಗಿ ಒಂದು ಅಡ್ರೆಸ್ ಹಾಕ್ತೀನಿ. ವಿತ್ ಪಿನ್ ಕೋಡ್ ನೀವು ಅಡ್ರೆಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಪರ್ಮನೆಂಟ್ ಅಡ್ರೆಸ್ ಆಗಿದೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೊಲೀಸ್ ಸ್ಟೇಷನ್ ಬಂದು ನಿಮ್ಮ ಸಿಟಿ ನೇಮೇ ಹಾಕ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಕೇಳುತ್ತೆ. ಅಟ್ ಪ್ರೆಸೆಂಟ್ ನೀವೆಲ್ಲ ಪರ್ಸ್ಯೂಯಿಂಗ್ ಮಾಡ್ತಾ ಇರೋದ್ರಿಂದ ಅನ್ಎಂಪ್ಲಾಯ್ಡ್ ಆಗಿರೋದ್ರಿಂದ ಅನ್ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಎಕ್ಸಾಮಿನೇಷನ್ ಡೀಟೇಲ್ಸ್ ಮೀನ್ಸ್ ನಿಮ್ಮದು ಏನು ಕ್ವಾಲಿಫಿಕೇಷನ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಬಂದು ನೀವು ಪ್ರೆಸೆಂಟ್ ಏನಾದ್ರು ಡಿಗ್ರಿ ಗ್ರ್ಯಾಜುಯೇಷನ್ ಮಾಡ್ತಾಯಿದ್ರೆ ಇಲ್ಲಿ 12th ಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಎಸ್ ಡಿಪ್ಲೊಮೊ ಇದ್ದರೆ ಡಿಪ್ಲೊಮೊ 10+3 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಗ್ರ್ಯಾಜುಯೇಟ್ ಆಗಿರೋದ್ರಿಂದ 12th ಪಾಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಡಿಪ್ಲೊಮೊ ಆಗಿದ್ರೆ ಡಿಪ್ಲೊಮೊ 10+3 ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇದರಲ್ಲಿ ಯಾವುದು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊತೀನಿ. ಸೊ ಸ್ಟ್ರೀಮ್ ಬಂದು ನಿಮ್ಮದು ಯಾವ ಸ್ಟ್ರೀಮ್, ಕಾಮರ್ಸಾ, ಸೈನ್ಸಾ, ಕಂಪ್ಯೂಟರ್, ಜನರಲ್. ಸೊ ನೀವು ಡಿಗ್ರಿ ಪರ್ಸ್ಯೂಮ್ ಮಾಡ್ತಾಯಿದ್ರು ಕೂಡ 12th ಪಾಸ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಜನರಲ್ಲ ಅಥವಾ ಕಂಪ್ಯೂಟರಾ ಆ ಸ್ಟ್ರೀಮ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈಸ್ ರೋಲ್ ನಂಬರ್. ಸೊ ರೋಲ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಈಸ್ ಯಾವ ಬೋರ್ಡಲ್ಲಿ ನೀವು ವರ್ಕ್ PU ಕಂಪ್ಲೀಟ್ ಮಾಡಿರೋದು, ಸೊ ಆ ಬೋರ್ಡ್ ನೇಮ್ನ ಯೂನಿವರ್ಸಿಟಿ ನೇಮ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ಈಸ್ ಯಾವ ಕಾಲೇಜಲ್ಲಿ ನೀವು ಸೆಕೆಂಡ್ PU ಕಂಪ್ಲೀಟ್ ಮಾಡಿರೋದು ಕಾಲೇಜ್ ನೇಮ್ ಹಾಕಿ. ಆ್ಯಂಡ್ ಇಲ್ಲಿ 12th ಪಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಪಾಸಿಂಗ್ ಇಯರ್. ಸೊ ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಗೇನ್ ಮಾಡಿದ್ದೀರಾ ಅದನ್ನು ಹಾಕಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಸೊ ಟೆಂತ್ ಯಾವ ಇಯರಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದು ಆ ಇಯರ್ನ ಹಾಕಿ. ಆ್ಯಂಡ್ ನೆಕ್ಸ್ಟ್ ಈಸ್ ಪರ್ಸೆಂಟೇಜ್. ಸೊ ಆ ಪರ್ಸೆಂಟೇಜ್ನ 10th ಎಷ್ಟು ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದೀರಾ ಆ ಪರ್ಸೆಂಟೇಜ್ ಹಾಕಿ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಇಟ್ ವಿಲ್ ಗೋ ಟು ಫ್ಯಾಮಿಲಿ ಆ್ಯಂಡ್ ಇನ್ಕಮ್. ಸೊ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಫಾದರ್ ನೇಮ್, ನಿಮ್ಮ ಮದರ್ ನೇಮ್ ಮತ್ತು ನಿಮ್ಮ ಫಾದರ್ ಏನು ಕೆಲಸ ಮಾಡ್ತಾರೆ. ಓಕೆನಾ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮದರ್ ಏನು ಕೆಲಸ ಮಾಡ್ತಾರೆ ಅದನ್ನು ಇಲ್ಲಿ ಹಾಕಿ. ಹೋಮ್ ಮೇಕರ್ ಆಗಿದ್ರೆ ಹೋಮ್ ಮೇಕರ್ ಅಂತ ಹಾಕಿ. ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಎಷ್ಟು ಜನ ಅರ್ನ್ ಮಾಡ್ತಾ ಇದ್ದಾರೆ ಮನೇಲಿ ಅದನ್ನು ಎಂಟ್ರಿ ಮಾಡಿ. ಆ್ಯಂಡ್ ನೆಕ್ಸ್ಟ್ ಮಂತ್ಲಿ ಫ್ಯಾಮಿಲಿ ಇನ್ಕಮ್ ಬಂದು ಬಿಲೋ 20,000 ನೀವು ಎಂಟ್ರಿ ಮಾಡಬೇಕು. ಓಕೆ, ಸೊ ಮೋರ್ ದ್ಯಾನ್ 20 ನೀವು ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡಬೇಡಿ. ಸೊ ಬಿಲೋ 20ನೇ ಹಾಕಬೇಕು. ನಾನು 15,000 ಹಾಕಿದ್ದೀನಿ. ಸೊ ಇಲ್ಲಿ ಬಂದು ಗೌರ್ಮೆಂಟ್ ಸ್ಕೀಮ್ ಇದಕ್ಕೆಲ್ಲ ನೋ ಅಂತಲೇ ಕೊಡಿ. ದೆನ್ ನೆಕ್ಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಅಟ್ ಪ್ರೆಸೆಂಟ್ ಸ್ಕೂಲ್ ಬಂದು ಪ್ರೈವೇಟಾ ಗೌರ್ಮೆಂಟಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ನೋ ಅಂತಲೇ ಕ್ಲಿಕ್ ಮಾಡ್ಕೊಬನ್ನಿ. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ ಐ ಹಿಯರ್ ಬೈ ಡಿಕ್ಲೇರ್ ದಟ್ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ORID ಬಂದು ಜನ್ರೇಟ್ ಆಗುತ್ತೆ. ಸೊ ಈ ಥರ ಒಂದು ORID ಜನ್ರೇಟ್ ಆಗುತ್ತೆ. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೊಂಡು
ಓಕೆನಾ. ಸೊ ವಿತ್ ಡಾಕ್ಯುಮೆಂಟ್ಸ್ ಬಂದು ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಕ್ಲಿಯರ್ ಆಗಿರೋ ಫೋಟೋ ಆಧಾರ್ ಕಾರ್ಡ್ದು, 10th ಮಾರ್ಕ್ಸ್ ಕಾರ್ಡ್ ಅದು ಕೂಡ ಕ್ಲಿಯರ್ ಆಗಿರಬೇಕು. ಆ್ಯಂಡ್ ನೆಕ್ಸ್ಟ್ 12th ಮಾರ್ಕ್ಸ್ ಕಾರ್ಡ್. ಸೊ 10th ಮತ್ತು 12th ಮಾರ್ಕ್ಸ್ ಕಾರ್ಡೇ ಬೇಕು, ರಿಸಲ್ಟ್ ಶೀಟ್ ಅಲ್ಲ. ಕ್ಲಿಯರ್ ಆಗಿರೋದು ಫೋಟೋ ತೆಗೆದು ಕಳಿಸ್ಬೇಕು. ಸೊ ಕ್ಲಿಯರ್ ಆಗಿಲ್ಲ ಅಂತ ಅಂದರೆ ಡಾಕ್ಯುಮೆಂಟ್ ರಿಜೆಕ್ಟ್ ಆಗುತ್ತೆ. ಸೊ ನಾವು ಪುನಃ ನಿಮಗೆ ಅದಕ್ಕೆ ರಿಜೆಕ್ಟ್ ಆದರೆ ನೀವು ಎನ್ರೋಲ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಕ್ಲಿಯರ್ ಆಗಿರೋ ಡಾಕ್ಯುಮೆಂಟ್ನ ನಮಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಫೈನಲಿ ಡನ್.